ಹೊಸ ಯೂಟ್ಯೂಬ್ ಚಾನೆಲ್ ನ ಸ್ಟಾರ್ಟ್ ಮಾಡಿದೀರಾ? ಹಾಗಿದ್ರೆ ಯೂಟ್ಯೂಬ್ ನಲ್ಲಿ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಾನೆ ಬರ್ತಾ ಇದ್ರಾ, ಆದ್ರೆ ವ್ಯೂಸ್ ಗಳು ಡೌನ್ ಆಗ್ತಾ ಇದೆ ಅಥವಾ ವ್ಯೂಸ್ ಗಳು ಸ್ಟಕ್ ಆಗಿವೆ. ಸೊ 500 ವ್ಯೂಸ್ ಆಗಿರ್ಬೋದು, 1K ವ್ಯೂಸ್ ಆಗಿರ್ಬೋದು, ಆದ್ರೆ ನನಗೆ ಇವಾಗ ಬರ್ತಾ ಇರೋದು ಕೇವಲ 500 ವ್ಯೂಸ್. ಸೊ ನನ್ನ ವ್ಯೂಸ್ ಗಳು ಡ್ರಾಪ್ ಔಟ್ ಆಗಿದೆ ಅಥವಾ ಸ್ಟಕ್ ಆಗಿದೆ ಅಂತ ವಿಚಾರ ಮಾಡ್ತಾ ಇದ್ದೀರಾ? ಹಾಗಿದ್ರೆ ಅದು ಶಾಡೋ ಬ್ಯಾನ್ ಆಗಿದೆ ಫ್ರೆಂಡ್ಸ್. ನಿಮ್ಮ ಒಂದು ವಿಡಿಯೋಸ್ ಗಳ ಮೇಲೆ ಶಾಡೋ ಬ್ಯಾನ್ ಮಾಡಿದೆ ಫ್ರೆಂಡ್ಸ್. ಹೌದು, ಸೊ ಶಾಡೋ ಬ್ಯಾನ್ ಆಗಿರ್ಬೋದು, ಇಲ್ಲಾಂದ್ರೆ ಸ್ಪ್ಯಾಮ್ ಪಾಲಿಸಿ ಆಗಿರ್ಬೋದು. ಹಾಗಿದ್ರೆ ಶಾಡೋ ಬ್ಯಾನ್ ಅಂದ್ರೆ ಏನು, ಸ್ಪ್ಯಾಮ್ ಪಾಲಿಸಿ ಅಂದ್ರೆ ಏನು? ಸೊ ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಇದೇ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದೀನಿ. ಹಾಗಾಗಿ ಯಾರು ನ್ಯೂ ಯೂಟ್ಯೂಬರ್ಸ್ ಇದ್ರಾ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಫ್ರೆಂಡ್ಸ್. ಹಾಗಿದ್ರೆ ಬನ್ನಿ ವಿಡಿಯೋನ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಯೂಟ್ಯೂಬ್ ನಲ್ಲಿ ವಿಡಿಯೋಸ್ ಗಳು ಹೇಗೆ ಅಪ್ಲೋಡ್ ಮಾಡಬೇಕು, ಹಾಗೇನೆ ಯಾವ ರೀತಿಯಾಗಿ ನನ್ನ ಒಂದು ವಿಡಿಯೋಸ್ ಗಳನ್ನ ನಾನು ವೈರಲ್ ಮಾಡ್ಕೊಳ್ಬೇಕು ಅನ್ನೋ ಒಂದು ವಿಚಾರದಲ್ಲಿ ಇರ್ತೀವಿ. ಸೊ ಅದೇ ರೀತಿಯಾಗಿ ಕಷ್ಟಪಟ್ಟು ವಿಡಿಯೋಸ್ ಗಳನ್ನ ಮಾಡಿ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಾನೆ ಬರ್ತಾ ಇರ್ತೀವಿ. ಆದ್ರೆ ಒಂದಿನ 1K 2K ವ್ಯೂಸ್ ಬರೋದು ಕೇವಲ 500 ಅಥವಾ 100 ಈ ರೀತಿಯಾದಂತ ವ್ಯೂಸ್ ಗಳು ಬರುತ್ತೆ. ಅವಾಗ ತುಂಬಾ ಕ್ರಿಯೇಟರ್ಸ್ ತುಂಬಾನೇ ವಿಚಾರ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಯಾಕೆ ನನ್ನ ವಿಡಿಯೋಸ್ ಗಳಿಗೆ ವ್ಯೂಸ್ ಗಳು ಚೆನ್ನಾಗಿ ಬರ್ತಾ ಇಲ್ಲ, ನನ್ನ ವಿಡಿಯೋಸ್ ಗಳು ಸ್ಟಕ್ ಆಗಿದೆ ಅಂತ ಹೇಳಿ ವಿಚಾರ ಮಾಡ್ತಾರೆ. ಸೊ ಅದು ಯೂಟ್ಯೂಬ್ ನಿಮ್ಮ ಒಂದು ವಿಡಿಯೋಸ್ ಗಳ ಮೇಲೆ ಶಾಡೋ ಬ್ಯಾನ್ ಮಾಡಿರತ್ತೆ ಫ್ರೆಂಡ್ಸ್. ಇಲ್ಲ ಅಂತ ಅಂದ್ರೆ ಸ್ಪ್ಯಾಮ್ ಪಾಲಿಸಿಯನ್ನ ನಿಮ್ ಮೇಲೆ ಹಾಕಿರತ್ತೆ. ಸೊ ಇದಕ್ಕೆ ಯಾವುದೇ ರೀತಿಯಾದಂತ ಇಮೇಲ್ ಬರೋದಿಲ್ಲ, ಹಾಗೇನೆ ಜಿಮೇಲ್ ನಲ್ಲಿ ಯಾವುದೇ ರೀತಿಯ ಮೆಸೇಜ್ ಕೂಡ ಬರೋದಿಲ್ಲ ಫ್ರೆಂಡ್ಸ್. ಸೊ ನಿಮ್ಮ ಒಂದು ಚಾನೆಲ್ ಇಲ್ಲಿ ಶಾಡೋ ಬ್ಯಾನ್ ಆಗಿದೆ ಅಂತ ನೀವೇ ತಿಳ್ಕೊಳ್ಬೇಕಾಗತ್ತೆ. ಹಾಗಾದ್ರೆ ನೀವು ಹೇಗೆ ತಿಳ್ಕೊಳ್ಬೇಕು ಅನ್ನೋದನ್ನು ಕೂಡ ಇದೇ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಹೇಳುವಂತ ಈ 5 ಮಿಸ್ಟೇಕ್ ಗಳನ್ನ ಅಂದ್ರೆ ನೀವು ಕೂಡ ಯೂಟ್ಯೂಬ್ ನಲ್ಲಿ ಗ್ರೋತ್ ಅನ್ನ ಕಾಣ್ಬೋದು. ಹಾಗಿದ್ರೆ ಅವು ಯಾವುವು ಅಂತ ಅಂದ್ರೆ ಅಂದ್ಬಿಟ್ಟು, ನೀವು ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿದೀನಿ ಅಂತ ಯಾರಿಗೂ ಕೂಡ ಹೇಳ್ಬೇಡಿ. ಹೌದು, ಸೊ ಯಾಕೆ ಈ ಒಂದು ಮಾತನ್ನ ಹೇಳ್ತಾ ಇದೀನಿ ಅಂತ ಅಂದ್ರೆ, ಸೊ ನೋಡಿ, ನೀವು ಯೂಟ್ಯೂಬ್ ಚಾನೆಲ್ ನ ಸ್ಟಾರ್ಟ್ ಮಾಡಿ ಸರ್ಕಲ್ ನಲ್ಲಿ ಹೇಳ್ತೀರಾ, ಅವಾಗ ಅವರು ಸರಿ ಆಯ್ತು ಅಂತ ಹೇಳಿ ನಿಮ್ಮ ಒಂದು ವಿಡಿಯೋಸ್ ಗಳಿಗೆ ಚೆನ್ನಾಗಿ ಲೈಕ್ ಕೊಡ್ತಾರೆ. ಇಲ್ಲ ಅಂತ ಅಂದ್ರೆ ನಿಮ್ಮ ವಿಡಿಯೋಸ್ ಗಳನ್ನ ಸ್ಟಾರ್ಟಿಂಗ್ ನಲ್ಲಿ ನೋಡ್ತಾರೆ, ಬಟ್ ಅವರು ಡೈಲಿ ನೋಡೋದಿಲ್ಲ. ಆವಾಗ ಯೂಟ್ಯೂಬ್ ಫಸ್ಟ್ ರೆಕಮೆಂಡ್ ಮಾಡೋದು ನಿಮ್ಮ ಸಬ್ಸ್ಕ್ರೈಬರ್ ಗಳಿಗೆ ರೆಕಮೆಂಡ್ ಮಾಡೋದು ನಿಮ್ಮ ವಿಡಿಯೋಸ್ ಗಳನ್ನ ನೋಡ್ಲಿಲ್ಲ ಅಂತ, ಇಲ್ಲ ಅಂದ್ರೆ ಸ್ಕ್ರೋಲ್ ಮಾಡ್ತಾ ಹೋದ್ರು ಅಂತ ಅಂದ್ರೆ ಆ ವಿಡಿಯೋಸ್ ಗಳನ್ನ ಮುಂದೆ ಅವ್ರಿಗೆ ರೆಕಮೆಂಡ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಇದೇ ರೀತಿಯಾಗಿ ಯೂಟ್ಯೂಬ್ ಅಲ್ಗೋರಿದಮ್ ತಿಳ್ಕೊಳತ್ತೆ, ಈ ಒಂದು ವಿಡಿಯೋದಲ್ಲಿ ಯಾವುದೇ ರೀತಿಯ ಕಂಟೆಂಟ್ ಇಲ್ಲ, ಹಾಗೇನೆ ಯಾವುದೇ ರೀತಿಯ ಕ್ವಾಲಿಟಿ ವಿಡಿಯೋ ಇಲ್ಲ, ಹಾಗಾಗಿನೇ ಈ ವಿಡಿಯೋನ ಪುಷ್ ಮಾಡೋದು ಬೇಡ ಅಂತ ಹೇಳಿ ಸೊ ನಿಮ್ಮ ವಿಡಿಯೋಸ್ ಗಳನ್ನ ಮುಂದೆ ರೆಕಮೆಂಡ್ ಮಾಡೋದನ್ನೇ ನಿಲ್ಲಿಸಬಹುದು ಫ್ರೆಂಡ್ಸ್. ಹಾಗಾಗಿನೇ ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಿರಾ ಅಂತ ಯಾರಿಗೂ ಕೂಡ ಹೇಳಲಿಕ್ಕೆ ಹೋಗ್ಬೇಡಿ. ಸೊ ನೋಡಿ, ಯೂಟ್ಯೂಬ್ ಅನ್ನೋದು ಒನ್ ನೈಟ್ ಸಕ್ಸಸ್ ಅಲ್ವೇ ಅಲ್ಲ, ಇದು ಸ್ಟ್ರಗಲ್ ಮತ್ತೆ ಸಕ್ಸಸ್ ನಿಂದ ಕೂಡಿರುತ್ತೆ. ಹಾಗಾಗಿನೇ ಇಲ್ಲಿ ನೀವು 1 to 2 years ಆದ್ರೂ ಹಾಕ್ಲೇಬೇಕು. ಸೊ ಲರ್ನಿಂಗ್ ಪೀರಿಯಡ್ ಇದ್ರೆ 2 to 3 years ಕೂಡ ಆಗ್ಬೋದು ಫ್ರೆಂಡ್ಸ್. ಆದ್ರೆ ಒಂದ್ ವಿಡಿಯೋಸ್ ಗಳನ್ನ ಮಾಡ್ತಾನೆ ಹೋಗ್ತೀವಿ, ಅವರು ಒಂದಿನ ಸಕ್ಸಸ್ಫುಲ್ ಯೂಟ್ಯೂಬರ್ ಆಗೇ ಆಗ್ತೀವಿ. ಸೆಕೆಂಡ್ ಮಿಸ್ಟೇಕ್ ಬಂದ್ಬಿಟ್ಟು, ಅಪ್ಲೋಡ್ ಮಾಡ್ತೀರಾ, ವ್ಯೂಸ್ ಬರ್ತಾ ಇಲ್ಲ, ಚೆನ್ನಾಗಿ ನನ್ನ ಒಂದು ವಿಡಿಯೋಸ್ಗೆ ರೀಚ್ ಸಿಗ್ತಾ ಇಲ್ಲ ಅಂತ ಹೇಳಿ YT ಸ್ಟುಡಿಯೋದಲ್ಲಿ ಹೋಗಿ ಮತ್ತೆ ಡಿಸ್ಕ್ರಿಪ್ಷನ್ ಆಗ್ಲಿ ಅಥವಾ ಟೈಟಲ್ ಆಗ್ಲಿ ಚೇಂಜ್ ಮಾಡ್ತಾ ಹೋಗ್ತೀರಾ ಫ್ರೆಂಡ್ಸ್. ನೋಡಿ, ಈ ತಪ್ಪನ್ನ ಯಾವಾಗ್ಲೂ ಕೂಡ ಮಾಡಬೇಡಿ, ಇದರಿಂದಾನೇ ನಿಮ್ಮ ವ್ಯೂಸ್ ಗಳು ಸ್ಟಕ್ ಆಗುತ್ತೆ. ಹೇಗೆ ಅಂತ ಅಂದ್ರೆ ನೋಡಿ, ಯಾವಾಗ ನೀವು ಯೂಟ್ಯೂಬ್ ನಲ್ಲಿ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತೀರಾ, ಯೂಟ್ಯೂಬ್ ಅಲ್ಗೋರಿದಮ್ ಅದನ್ನ ಟೆಸ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ 24 hours ಆದ್ರೂ ಬೇಕೇ ಬೇಕು. ಹೊಸ ಚಾನೆಲ್ ಇದ್ರೆ ನಿಮ್ಮ ಚಾನೆಲ್ ನಲ್ಲಿ ಯಾವ ತರಹದ ವಿಡಿಯೋಸ್ ಗಳು ರೆಕಮೆಂಡ್ ಆಗ್ಬೇಕು ಅಂತ ಹೇಳಿ ಯೂಟ್ಯೂಬ್ ಅಲ್ಗೋರಿದಮ್ ಒಂದು ಕನ್ಕ್ಲೂಷನ್ ವಿಡಿಯೋಸ್ ಗಳನ್ನ ಬೇರೆ ಜನರಿಗೆ ರೆಕಮೆಂಡ್ ಮಾಡುತ್ತೆ ಫ್ರೆಂಡ್ಸ್. ಹಾಗಾಗಿನೇ 5 ವ್ಯೂಸ್ ಬರ್ಲಿ ಅಥವಾ 0 ವ್ಯೂಸ್ ಬರ್ಲಿ, ನಿಮ್ಮ ಕೆಲಸ ಏನು ಡೈಲಿ ಅಪ್ಲೋಡ್ ಮಾಡುವಂತದ್ದು. ಸೊ ನೀವು ಕನ್ಸಿಸ್ಟೆನ್ಸಿಯನ್ನ ಮೇಂಟೈನ್ ಮಾಡ್ತಾನೆ ಹೋಗಿ. ಸೊ ವ್ಯೂಸ್ ಗಳ ಕಡೆ ನೋಡ್ಬೇಡಿ ಫ್ರೆಂಡ್ಸ್. ಸೊ ವ್ಯೂಸ್ ಗಳ ಕಡೆ ನೋಡ್ತಾ ಹೋದ್ರೆ ನಿಮ್ ಮೇಲೆ ಶಾಡೋ ಬ್ಯಾನ್ ಆಗುವಂತ ಚಾನ್ಸಸ್ ಇರತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಅಪ್ಲೋಡ್ ಆದಂತ ವಿಡಿಯೋ ಟೈಟಲ್ ಆಗಿರ್ಬೋದು, ಡಿಸ್ಕ್ರಿಪ್ಷನ್ ಆಗಿರ್ಬೋದು ಚೇಂಜ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಆದ್ರೆ 2 to 3 hours ಆದ್ಮೇಲೆ ಥಂಬ್ನೇಲ್ ಮಾತ್ರ AB ಟೆಸ್ಟಿಂಗ್ ಮಾಡಿ. ಥರ್ಡ್ ಪಾಯಿಂಟ್ ಬಂದ್ಬಿಟ್ಟು, ಈ ಮಿಸ್ಟೇಕ್ ಅನ್ನ ತುಂಬಾ ಜನ ಶಾರ್ಟ್ ವಿಡಿಯೋನ ಅಪ್ಲೋಡ್ ಮಾಡ್ತೀವಿ. ಸೊ ಆ ವಿಡಿಯೋಗೆ ಚೆನ್ನಾಗಿ ವ್ಯೂಸ್ ಗಳು ಬರ್ತಾ ಇಲ್ಲ ಅಂತ ಹೇಳಿ ಆ ವಿಡಿಯೋನ ಡಿಲೀಟ್ ಮಾಡ್ತೀವಿ, ಮತ್ತೆ ಅದೇ ವಿಡಿಯೋನ ಸ್ವಲ್ಪ ಎಡಿಟಿಂಗ್ ಮಾಡಿ ಮತ್ತೆ ಅದೇ ವಿಡಿಯೋನ ಅಪ್ಲೋಡ್ ಮಾಡ್ತೀವಿ. ಸೊ ಇದರಿಂದ ಏನಾಗತ್ತೆ, ಸ್ಟಾರ್ಟಿಂಗ್ ನಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿದಿರಾ, ಯೂಟ್ಯೂಬ್ ಅದನ್ನ ಟೆಸ್ಟ್ ಮಾಡ್ತಾ ಇದೆ, ಅಷ್ಟರಲ್ಲಿನೇ ನೀವು ಆ ವಿಡಿಯೋನ ಡಿಲೀಟ್ ಮಾಡಿ ಅದೇ ರೀತಿಯಾದಂತಹ ಸೇಮ್ ವಿಡಿಯೋನ ಮತ್ತೆ ನೀವು 2 to 3 hours ಆದ್ಮೇಲೆ ಮತ್ತೆ ಅಪ್ಲೋಡ್ ಮಾಡೋದ್ರಿಂದ ಇಲ್ಲಿ ಯೂಟ್ಯೂಬ್ಗೆ ಒಂದು ಗೊತ್ತಾಗತ್ತೆ, ಇವರು ಏನೋ ಸ್ಪ್ಯಾಮ್ ಮಾಡ್ತಾ ಇದ್ದಾರೆ ಒಂದು ವಿಡಿಯೋ ಅಂತ ಹೇಳಿ. ನೀವು ಅದೇ ರೀತಿಯಾಗಿ 2 to 3 ವಿಡಿಯೋಸ್ ಗಳನ್ನ ಈ ರೀತಿಯಾಗಿ ಮಾಡ್ತಾ ಹೋದ್ರೆ ಸೊ ನಿಮ್ಮ ಒಂದು ಚಾನೆಲ್ ಮೇಲೆ ಶಾಡೋ ಬ್ಯಾನ್ ಬರುತ್ತೆ ಫ್ರೆಂಡ್ಸ್. ಅಥವಾ
ಸೊ ನಿಮ್ಮ ಒಂದು ಚಾನೆಲ್ ಮೇಲೆ ಸ್ಪ್ಯಾಮ್ ಪಾಲಿಸಿಯನ್ನ ಹಾಕ್ತಾರೆ. ಸೊ ಸ್ಪ್ಯಾಮ್ ಪಾಲಿಸಿ ಸ್ಟ್ರಕ್ ಆಗತ್ತೆ ಮತ್ತೆ ನಿಮ್ಮ ವಿಡಿಯೋಸ್ಗಳು ಮುಂದೆ ರೆಕಮೆಂಡೇ ಆಗೋದಿಲ್ಲ. ಸೊ ಇದರಿಂದ ನೀವು ವ್ಯೂಸ್ಗಳು ಜೀರೋ ಆಗುವಂತ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್. ಹಾಗಾಗಿ ಈ ಒಂದು ತಪ್ಪನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಸೊ ಯಾರು ಕೂಡ ಅಪ್ಲೋಡ್ ಆದಂತಹ ವಿಡಿಯೋನ ಯಾವುದೇ ಕಾರಣಕ್ಕೂ ಡಿಲೀಟ್ ಮಾಡ್ಲಿಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್. ಆ ವಿಡಿಯೋನ ಅಲ್ಲೇ ಬಿಟ್ಬಿಟ್ಟು ನೀವು ಮತ್ತೆ ಬೇರೆ ವಿಡಿಯೋನ ಅಪ್ಲೋಡ್ ಮಾಡಿ. ಸೊ ಇದರಿಂದ ನಿಮಗೆ ವ್ಯೂಸ್ಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. 4ನೇ ಪಾಯಿಂಟ್ ಬಂದ್ಬಿಟ್ಟು ಸ್ಪ್ಯಾಮ್ ಪಾಲಿಸಿ. ಹೌದು, ಸೊ ಯೂಟ್ಯೂಬ್ ನಿಮ್ಮ ಚಾನೆಲ್ ಮೇಲೆ ಸ್ಪ್ಯಾಮ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಹೇಗೆ ಅಂತ ಅಂದ್ರೆ ನೀವು ಬೇರೆ ಕ್ರಿಯೇಟರ್ ಒಂದು ವಿಡಿಯೋನ ನೋಡಿ ಅವರು ಯಾವ ರೀತಿಯಾಗಿ ಟ್ಯಾಗ್ಸ್ ಅನ್ನ ಹಾಕಿದ್ದಾರೆ, ಅವರು ಯಾವ ರೀತಿಯಾಗಿ ಡಿಸ್ಕ್ರಿಪ್ಷನ್ ಅನ್ನ ಬರ್ದಿದ್ದಾರೆ, ಸೊ ಇದನ್ನ ನೀವು ನೋಡಿ ಅದನ್ನೇ ನೀವು ಕಾಪಿ ಮಾಡಿ ನಿಮ್ಮ ಒಂದು ಚಾನೆಲ್ ನಲ್ಲಿ ಅದೇ ಸೇಮ್ ಕಂಟೆಂಟ್ ಇರುವಂತಹ ವಿಡಿಯೋ ಮಾಡಿದ್ರೆ ಯೂಟ್ಯೂಬ್ ನಿಮ್ಮ ಒಂದು ವಿಡಿಯೋನ ಸ್ಪ್ಯಾಮ್ ಇದೆ ಅಂತ ಹೇಳಿ ಪರಿಗಣಿಸುತ್ತೆ ಫ್ರೆಂಡ್ಸ್. ಸೊ ಪರಿಗಣಿಸಿ ನಿಮ್ಮ ವಿಡಿಯೋಸ್ ಮೇಲೆ ವ್ಯೂಸ್ ಬರೋದನ್ನೇ ಡ್ರಾಪ್ ಔಟ್ ಮಾಡಿ ನಿಮ್ಮ ವಿಡಿಯೋಸ್ ಗಳನ್ನ ಜನರಿಗೆ ರೆಕಮೆಂಡೇ ಮಾಡೋದಿಲ್ಲ. ಸೊ ರೆಕಮೆಂಡೇ ಮಾಡಿಲ್ಲ ಅಂತ ಅಂದ್ರೆ ನಿಮ್ಮ ವಿಡಿಯೋಸ್ ಗಳಿಗೆ ವ್ಯೂಸ್ ಗಳು ಕೂಡ ಬರೋದಿಲ್ಲ. ಹಾಗಾಗಿನೇ ಯಾವುದೇ ಕಾರಣಕ್ಕೂ ಟ್ಯಾಗ್ಸ್ ಅಲ್ಲಿ ಡಿಸ್ಕ್ರಿಪ್ಷನ್ ಆಗ್ಲಿ ಯಾರ್ದು ಕೂಡ ಕಾಪಿ ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಗೆ ಒಂದ್ ವೇಳೆ ಸಮಸ್ಯೆ ಆಗ್ತಾ ಇದ್ರೆ ನೀವು ಚಾಟ್ ಜಿಪಿಟಿ ಹೆಲ್ಪ್ ಅನ್ನ ತಗೊಳ್ಳಿ. ಸೊ ನಿಮ್ಗೆ ಅದು ರೆಡಿ ಟು ಅಪ್ಲೋಡ್ ಟೈಟಲ್ ಆಗಿರ್ಬೋದು, ಡಿಸ್ಕ್ರಿಪ್ಷನ್ ಆಗಿರ್ಬೋದು, ಟ್ಯಾಗ್ಸ್ ಆಗಿರ್ಬೋದು, ಹ್ಯಾಶ್ ಟ್ಯಾಗ್ಸ್ ಆಗಿರ್ಬೋದು ಎಲ್ಲವನ್ನು ಕೂಡ ಕೊಡತ್ತೆ. ಅದರಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಎಡಿಟಿಂಗ್ ಮಾಡಿ ನಿಮ್ಮ ವಿಡಿಯೋಸ್ ಗಳಲ್ಲಿ ಅಪ್ಲೋಡ್ ಮಾಡ್ತಾ ಬನ್ನಿ ಫ್ರೆಂಡ್ಸ್. ಪಾಯಿಂಟ್ ಬಂದ್ಬಿಟ್ಟು ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಫ್ರೆಂಡ್ಸ್. ನಾವೇನ್ ಮಾಡ್ತೀವಿ, ಯೂಟ್ಯೂಬ್ ನ ಸ್ಟಾರ್ಟ್ ಮಾಡ್ತೀವಿ, 1 ನೈಟ್ ಸಕ್ಸಸ್ ಬೇಕಾಗಿರತ್ತೆ, ಇಲ್ಲಾಂದ್ರೆ 3 ಮಂತ್ಸ್ ನಲ್ಲೇ ಮಾನಿಟೈಸೇಷನ್ ನಮ್ದು ಚಾನೆಲ್ ಆಗ್ಬೇಕು ಅನ್ನೋ ಆಸೆ ಇರತ್ತೆ. ಹಾಗಾಗಿನೇ ನಾವೇನ್ ಮಾಡ್ತೀವಿ, ಯಾರಾದ್ರೂ ದುಡ್ಡಿಂದ ನಮ್ಗೆ ಚಾನೆಲ್ ನ ಪ್ರಮೋಷನ್ ಮಾಡ್ಕೊಡ್ತಾ ಇದ್ದಾರೆ ಅಥವಾ ಮಾನಿಟೈಸೇಷನ್ ಮಾಡಿ ಕೊಡ್ತಾ ಇದ್ದಾರೆ ಅಂತ ಅಂದ್ರೆ ಅವ್ರ ಹತ್ರ ಹೋಗಿ ನಾವು ಮಾನಿಟೈಸೇಷನ್ ಏನೋ ಮಾಡ್ಕೊಂಡು ಬರ್ತೀವಿ. ಆದ್ರೆ ಇವಾಗ ಮೆಟಾ ವೆರಿಫೈ ತುಂಬಾನೇ ಸ್ಟ್ರಾಂಗ್ ಆಗಿದೆ ಫ್ರೆಂಡ್ಸ್. ಸೊ ಹಾಗಾಗಿನೇ 2026 ನಲ್ಲಿ ಅಪ್ಡೇಟ್ಸ್ ಗಳು ಬರ್ತಾನೆ ಇವೆ, ಪಾಲಿಸೀಸ್ ಗಳು ತುಂಬಾನೇ ಚೇಂಜ್ ಆಗ್ತಾ ಇವೆ. ಇದು 3 to 4 years ಬ್ಯಾಕ್ ತುಂಬಾನೇ ನಡೀತಾ ಇತ್ತು, ಬಟ್ ಇವಾಗ ಏನು ಕೂಡ ನಡಿಲಿಕ್ಕೆ ಸಾಧ್ಯ ಇಲ್ಲ. ಸೊ ನೀವು ಎಷ್ಟು ಕಷ್ಟಪಟ್ಟು ವಿಡಿಯೋಸ್ ಗಳನ್ನ ಮಾಡ್ತೀರಾ, ಸೊ ನಿಮ್ಮ ಕಷ್ಟ ಪ್ಲಸ್ ಸಕ್ಸಸ್ ಇದೇ ಒಂದು ಮಂತ್ರವಾಗಿದೆ ಫ್ರೆಂಡ್ಸ್ ಯೂಟ್ಯೂಬ್ ನಲ್ಲಿ ನೀವು ಸಕ್ಸಸ್ಫುಲ್ ಯೂಟ್ಯೂಬರ್ ಆಗ್ಲಿಕ್ಕೆ. ಹಾಗಾಗಿನೇ ಯಾರು ಕೂಡ ಪೇಡ್ ಪ್ರಮೋಷನ್ ಅನ್ನ ತಗೊಳ್ಳಿಕ್ಕೆ ಹೋಗ್ಬೇಡಿ. ಕಷ್ಟಪಡಿ 1 to 2 years ಆದ್ರೂ ಯೂಟ್ಯೂಬ್ ನಲ್ಲಿ ಕೊಡಿ, ಆವಾಗ 100% ನೀವು ಸಕ್ಸಸ್ಫುಲ್ ಯೂಟ್ಯೂಬರ್ ಆಗ್ತೀರಾ. ಮತ್ತೆ ನಿಮ್ಮ ಒಂದು ಚಾನೆಲ್ಗೆ ಯಾವುದೇ ತರಹದ ಸ್ಟ್ರೈಕ್ ಅಥವಾ ಯಾವುದೇ ತರಹದ ಪಾಲಿಸಿಗಳು ಬರ್ದೇನೆ ಶಾಡೋ ಬ್ಯಾನ್ ಆಗದೆ ನಿಮ್ಮ ಚಾನೆಲ್ ಕೂಡ ಚೆನ್ನಾಗಿನೇ ಗ್ರೋತ್ ಅನ್ನ ಕಾಣುತ್ತೆ ಫ್ರೆಂಡ್ಸ್. ಹಾಗಾಗಿನೇ ಯಾರು ಈ ಪೇಡ್ ಪ್ರಮೋಷನ್ ಅನ್ನ ಮಾಡ್ತಾರೆ ಅವ್ರ ಕಡೆಯಿಂದ ಯಾರಾದ್ರೂ ಮಾನಿಟೈಸೇಷನ್ ಮಾಡ್ಕೊಂಡಿದ್ರೆ ಅವ್ರಿಗೆ ಈ ಶಾಡೋ ಬ್ಯಾನ್ ಆಗ್ಲಿ ಅಥವಾ ಸ್ಪ್ಯಾಮ್ ಪಾಲಿಸಿ ಅಂತ ಪರಿಗಣಿಸಿ ನಿಮ್ಮ ವ್ಯೂಸ್ ಗಳನ್ನ ಶಾಶ್ವತವಾಗಿನೇ ಡ್ರಾಪ್ ಔಟ್ ಮಾಡುವಂತ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್. ಹಾಗಾಗಿನೇ ಈ ಒಂದು ತಪ್ಪು ಕಲ್ಪನೆಯನ್ನ ಯಾರು ಕೂಡ ಇಟ್ಕೊಳ್ಳಿಕ್ಕೆ ಹೋಗ್ಬೇಡಿ. ಇನ್ನು ಲಾಸ್ಟ್ ಪಾಯಿಂಟ್ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಸೊ ನೋಡಿ, ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಶಾರ್ಟ್ ವಿಡಿಯೋನ ಅಪ್ಲೋಡ್ ಮಾಡಿದೀನಿ. ಸೊ ಇನ್ನೇನು ನನ್ನ ಹತ್ರ ಮತ್ತೊಂದು ವಿಡಿಯೋ ಇದೆ, ನಾನು ಇವಾಗ್ಲೇ ಮತ್ತೊಂದು ಶಾರ್ಟ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿ ಮಾಡ್ಲಿಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್. ಯಾಕಂತ ಅಂದ್ರೆ ನಿಮ್ಮ ಹತ್ರ ಒಂದು ಶಾರ್ಟ್ ಅಪ್ಲೋಡ್ ಮಾಡಿದ್ಮೇಲೆ ಮತ್ತೊಂದು ಶಾರ್ಟ್ ಇದ್ರೆ ಅದನ್ನ ಸೆಕೆಂಡ್ ಡೇ ಅಪ್ಲೋಡ್ ಮಾಡಿ, ಇಲ್ಲ ಅಂತ ಅಂದ್ರೆ 2 to 3 hours ಆದ್ಮೇಲೆನೆ ಅಪ್ಲೋಡ್ ಮಾಡ್ತಾ ಬನ್ನಿ. ಸೊ ನೀವಾಗಿ 2 or 3 ಶಾರ್ಟ್ಸ್ ಅನ್ನ ಡೈಲಿ ಅಪ್ಲೋಡ್ ಮಾಡೋದ್ರಿಂದ, ಅದು ಕೂಡ ಟೈಮ್ ಗ್ಯಾಪ್ ಇಲ್ದೇನೆ ಅಪ್ಲೋಡ್ ಮಾಡೋದ್ರಿಂದ ನಿಮ್ಮ ಒಂದು ಚಾನೆಲ್ ಮೇಲೆ ಶಾಡೋ ಬ್ಯಾನ್ ಅಂತ ಬೀಳತ್ತೆ, ಇಲ್ಲ ಅಂತಂದ್ರೆ ಸ್ಪ್ಯಾಮ್ ಪಾಲಿಸಿ ಅಂತ ಹೇಳಿ ಪರಿಗಣಿಸಿ ನಿಮ್ಮ ಅಲ್ಲಿ ಚಾನೆಲ್ ಮೇಲೆ ಯಾವುದೇ ತರಹದ ವ್ಯೂಸ್ ಗಳು ಬರೋದಿಲ್ಲ ಫ್ರೆಂಡ್ಸ್. ಸೊ ಒಂದು ನೆನಪಿಟ್ಕೊಳ್ಳಿ, ನಿಮ್ಗೆ ವ್ಯೂಸ್ ಗಳು ಬರಬೇಕು, ಸಬ್ಸ್ಕ್ರೈಬರ್ ಗಳು ಗೇನ್ ಆಗ್ಬೇಕು ಅಂತ ಅಂದ್ರೆ ಡಿಸ್ಕ್ರಿಪ್ಷನ್ ಆಗ್ಲಿ, ಟೈಟಲ್ ಆಗ್ಲಿ, ಥಂಬ್ನೇಲ್ ಆಗ್ಲಿ ಎಷ್ಟು ಇಂಪಾರ್ಟೆಂಟ್ ಆಗಿರತ್ತೆ ಅಷ್ಟೇ ಇಂಪಾರ್ಟೆಂಟ್ ಆಗಿರೋದು ಯೂಟ್ಯೂಬ್ ರೆಕಮೆಂಡೇಶನ್ ಮಾಡೋದು, ಅದು ಕೂಡ ಜನರಿಗೆ. ಸೊ ಯಾವಾಗ ಯೂಟ್ಯೂಬ್ ನಿಮ್ಮ ಒಂದು ವಿಡಿಯೋಸ್ ಗಳನ್ನ ಜನರಿಗೆ ರೆಕಮೆಂಡ್ ಮಾಡತ್ತೆ ಅವಾಗ್ಲೇ ನಿಮ್ಗೆ ಚೆನ್ನಾಗಿ ವ್ಯೂಸ್ ಗಳು ಬರ್ಲಿಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿನೇ ಈ ಎಲ್ಲ ಪಾಯಿಂಟ್ಸ್ ಗಳನ್ನ ನಿಮ್ಮ ಒಂದು ಗಮನದಲ್ಲಿ ಇಟ್ಕೊಂಡು ನೀವು ಯೂಟ್ಯೂಬ್ ನಲ್ಲಿ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಾನೆ ಬನ್ನಿ ಫ್ರೆಂಡ್ಸ್. ಹಾಗೇನೆ ಈ ಒಂದು ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಪ್ಲೀಸ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಮತ್ತೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ. ಯಾಕಂತ ಅಂದ್ರೆ ನಾನು ಈ ಒಂದು ಚಾನೆಲ್ ನಲ್ಲಿ ನೀವು ಯೂಟ್ಯೂಬರ್ಸ್ ಗೆ ಹೆಲ್ಪ್ ಆಗುವಂತ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಹಾಗಾಗಿ ಆ ವಿಡಿಯೋ ಅಪ್ಲಿಕೇಶನ್ ನೋಟಿಫಿಕೇಶನ್ ನಿಮ್ಮ ಹತ್ರ ಬರಬೇಕು ಅಂತ ಅಂದ್ರೆ ನೀವು ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಫ್ರೆಂಡ್ಸ್. ಹಾಗಿದ್ರೆ ಮತ್ತೆ ಇಂತಹದೇ ಒಳ್ಳೆ ವಿಡಿಯೋಸ್ ಗಳ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.